ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಸುಸ್ವಾಗತ ನನ್ನ ಚಾನಲ್ಗೆ. ಸೊ ಯಾರೆಲ್ಲ ಯುವನಿಧಿ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬೇಕಂತಿದ್ದೀರಾ, ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ಸೊ ಇಷ್ಟೆಲ್ಲ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನಿನ್ನೆ ಮಾಡಿದ್ದೆ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ 3000 ವ್ಯೂಸ್ ಬಂದಿದ್ದಾವೆ. ಬಟ್ ಸಬ್ಸ್ಕ್ರೈಬ್ ಓನ್ಲಿ 29 ಜನ ಅಷ್ಟೇ ಸಬ್ಸ್ಕ್ರೈಬ್ ಆಗಿದ್ದೀರಾ, ಮತ್ತು ಲೈಕ್ ಕೂಡ ಒಂದು 100 ಜನ ಅಷ್ಟೇ ಮಾಡಿದ್ದೀರಾ. ಸೊ ಈ ಥರ ಮಾಡಿದ್ರೆ ನಮಗೆ ಸಪೋರ್ಟ್ ಸಿಕ್ಕಂಗೆ ಆಗಲ್ಲ. ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿಮಗೆ ಯೂಸ್ಫುಲ್ಲಾಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನಾವಿಷ್ಟು ನಿಮಗೆ ಬೇಡ್ಕೊಳ್ಳೋದು ಸರಿ ಅನಿಸಲ್ಲ, ಯಾಕಂದರೆ ನಿಮ್ಮ ಮನಸ್ಪೂರ್ವಕವಾಗಿ ಒಂದು ಸಬ್ಸ್ಕ್ರೈಬ್ ಮಾಡಬೇಕು, ಒಂದು ನಮ್ಮ ವಿಡಿಯೋಗೆ ಲೈಕ್ ಕೂಡ ಮಾಡಬೇಕು. ಸೊ ನಾನು ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಗೆ ಫೋರ್ಸ್ಫುಲ್ಲಾಗಿ ನಾನು ಹೇಳಬಾರ್ದು, ಯಾಕಪ್ಪ ಅದು ನಿಮ್ಮ ಮನಸ್ಪೂರ್ವಕವಾಗಿ ಮಾಡಬೇಕು. ಯಾಕಪ್ಪ ಅಂತಂದರೆ ನಾನು ನಿಮಗಾಗಿ ಒಂದು ಯೂಸ್ಫುಲ್ಲಾಗಿ ವಿಡಿಯೋ ಮಾಡ್ತಿರ್ತೀನಿ, ಫೇಕಾಗಿ ಅಂತೂ ವಿಡಿಯೋ ಮಾಡ್ತಿರಲ್ಲ. ಸೊ ದಯವಿಟ್ಟು ಇವಾಗ ಯಾರು ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೀವು ಮಾಡ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಮತ್ತು ನೀವು ಮಾಡ್ತಕ್ಕಂಥ ಒಂದು ಲೈಕ್ ಕೂಡ ನನಗೆ ಇನ್ನೂ ಜಾಸ್ತಿ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಸೊ ಇನ್ನೂ ನಿಮಗೆ ಬೇಕಾದ ಅಪ್ಡೇಟು ಬರ್ತಕ್ಕಂಥ ಯುವನಿಧಿ ಹೊಸ ಅಪ್ಡೇಟ್ ಕೂಡ ನಿಮಗೆ ಇನ್ನೂ ವಿಡಿಯೋ ಮಾಡಬೇಕಂತ ನನ್ನಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಪದೇ ಇದೇ ಲಾಸ್ಟ್ ನಾನು ಪದೇ ನಾನು ಕೇಳಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಏನಪ್ಪ ಅಂತಂದ್ರೆ ನಿನ್ನೆ ಒಂದು ವಿಡಿಯೋ ಮಾಡಿದೆ ನಾನು, ಒಂದು ವಿಡಿಯೋ ಮಾಡಿದ್ರೆ ಸೊ ಅದರಲ್ಲಿ ಏನೇನು ಇತ್ತು ನೋಡಿದ್ರೆ ನೀವು. ಸೊ ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ನಾನು ಒಂದು ಕಾಲ್ ಮಾಡಿದೆ ನಾನು. ಸೊ ಅದರಲ್ಲಿ ನಿಮ್ಗೆ ಹೇಳಿದ್ರು ಏನಂದರೆ ಸೊ ಏನೆಲ್ಲ ಮಾಡಬೇಕಂತ. ಸೊ ನಾನು ಅವ್ರಿಗೆ ಕ್ವಶನ್ ಕೇಳಿದ್ದೆ. ಸೊ ನಾ ಅಷ್ಟು ನಿಮ್ಗೆ ಕಾಲ್ ರೆಕಾರ್ಡಿಂಗ್ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಅವ್ರು ಏನು ಹೇಳಿದ್ರಂತೆ ಕೆಲವೊಂದಿಷ್ಟು ಜನಕ್ಕೆ ವಾಯ್ಸ್ ಕೇಳಿಸಿಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಿನ್ನೆ ಕಾಲ್ ಮಾಡಿದ್ದು ನಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮತ್ತು ಇನ್ನೊಂದು ಹೊಸ ಅಪ್ಡೇಟ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ಮೊದಲು ಇಷ್ಟೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಇಷ್ಟು ನಾ ಬೇಡ್ಕೊಳ್ಳೋದು ಸರಿ ಅನ್ಸಲ್ಲ, ಓಕೆ. ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ದು ಏನು ಪ್ರಾಬ್ಲಮ್ ಇದೆ ಅದು ಕಮೆಂಟ್ ಮಾಡಿ, ಓಕೆನಾ. ಮತ್ತು ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ. ಸೊ ನಿನ್ನೆ ಒಂದು ವಾಯ್ಸ್ ರೆಕಾರ್ಡಿಂಗ್ ಅಂದರೆ ಕಾಲ್ ರೆಕಾರ್ಡಿಂಗಲ್ಲಿ ಏನೆಲ್ಲ ನಾನು ಮಾತಾಡಿದ್ದು ಮತ್ತು ಮೇಡಮ್ ಮಾತಾಡಿದ್ದಾರೆ ಅಂದರೆ ನಾನು ಏನು ಕ್ವಶನ್ ಕೇಳಿದ್ದೀನಿ ಅದಕ್ಕೆಲ್ಲ ಏನು ಆನ್ಸರ್ ಮಾಡಿದ್ದಾರೆ ಅಂತ ಮೊದಲು ಹೇಳ್ತೀನಿ, ಓಕೆನಾ. ಸೊ ವಿಡಿಯೋ ತಪ್ಪದೆ ನೋಡಿ. ಸೊ ನಾನು ಮೇಡಮ್ಗೆ ಹೇಳಿದೆ, ನಾನು ಏನಪ್ಪ ಅಂತಂದ್ರೆ ಮೇಡಮ್ ನಾವು ಎಲ್ಲ ಸ್ಟೂಡೆಂಟ್ಗಳದ್ದು ಸ್ಟೇಟಸ್ ಚೆಕ್ ಮಾಡಿದ್ರೆ ಸೇವಾ ಸಿಂಧು ಅಂದರೆ ಯುವನಿಧಿ ಬಗ್ಗೆ ಸೇವಾ ಸಿಂಧುವಲ್ಲಿ ಸ್ಟೇಟಸ್ ಚೆಕ್ ಮಾಡಿದ್ರೆ ಏನು ಬರ್ತಾ ಇದೆ ಅಂದರೆ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ ಆನ್ 180 days ಅಂತ ಬರ್ತಾ ಇದೆ ಮೇಡಮ್. ಅದು ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ಕೇಳಿದೆ ನಾ ಕ್ವಶನ್ ಆ ಥರ. ಸೊ ಆ ಕ್ವಶನ್ಗೆ ಏನು ಆನ್ಸರ್ ಕೊಟ್ರಂದರೆ ಸೊ ಅದು ಪ್ರೊಸೆಸಿಂಗಲ್ಲಿದೆ ಮೇ ತಿಂಗಳದು. ಸೊ ಅದು ಎಲ್ಲ ಚೇಂಜ್ ಆಗುತ್ತೆ. ಸೊ ಡೋಂಟ್ ವರಿ, ಅಂದರೆ ಮೇ ಎಂಡಿಂಗಲ್ಲಿ ಅಂದರೆ ಮೇ ಎಂಡಿಂಗ್ ಅಲ್ಲ, ಸೊ ಮೇ ತಿಂಗಳದು ಪ್ರೊಸೆಸಿಂಗಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಜೂನ್ ತಿಂಗಳು ಎಂಡಿಂಗಲ್ಲಿ ಅಂದರೆ ಜೂನ್ 25 ವೇಟ್ ಮಾಡಿ, ಜೂನ್ 25 ಒಳಗೆ ನಿಮ್ಮದು ಸ್ಟೇಟಸ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ಇಷ್ಟೆಲ್ಲ ಆಯಿತಾ, ಓಕೆನಾ. ಇದಕ್ಕೆಲ್ಲ ಆನ್ಸರ್ ಸಿಕ್ತು ಅನ್ಕೋತೀನಿ. ಸೊ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ ಆನ್ 180 days ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಒಂದು ಆನ್ಸರ್ ಸಿಕ್ತದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಕ್ವಶನ್ ಏನಪ್ಪ ಅಂತಂದರೆ, ಸರ್ ನಮ್ಮದು ಸ್ಟೇಟಸ್ ಚೆಕ್ ಮಾಡಿದ್ರೆ ಏನು ಹೇಳ್ತಾ ಇದೆ ಅಂದರೆ DD5 ಪೆಂಡಿಂಗು, DDPO ಪೆಂಡಿಂಗು, DDPU ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನು ಕೂಡ ನಾನು ಮೇಡಮ್ಗೆ ಕ್ವಶನ್ ಕೇಳಿದ್ದೀನಿ. ಸೊ ಅದಕ್ಕೆ ಆನ್ಸರ್ ಏನು ಕೊಟ್ಟಿದ್ರು ಅಂದರೆ, ಸೊ ನೀವು ಯಾರೆಲ್ಲ ಆ ಥರ ಸ್ಟೇಟಸ್ ತೋರಿಸ್ತಾ ಇದೆ, ಸೊ ದಯವಿಟ್ಟು ನಿಮ್ಮದು ಅಪ್ಲಿಕೇಶನ್ ಹಾಕುವಾಗ ಸೊ ಅಪ್ಲಿಕೇಶನ್ ಹಾಕ್ತಿರಲ್ಲ, ಇವನಿದೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಅಲ್ಲ, ಇವನದೇ ಏನು ಅಪ್ಲಿಕೇಶನ್ ಹಾಕ್ತಿರಲ್ಲ, ಆ ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡಿರ್ತಾರೆ. ಸೊ ಆ ಅಪ್ಲಿಕೇಶನ್ ಮೇಲೆ ನಿಮ್ಮದು ಫೋಟೋ ಕೆಳಗಡೆ ಒಂದು ನಂಬರ್ ಇರುತ್ತೆ. ಸೊ ಆ ನಂಬರು ಕೆಳಗಡೆ ಕೂಡ ಒಂದು ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ನೀವು SLC ಹಾಕಿರ್ತಾರ, PUC ಹಾಕಿರ್ತಾರ, ಅದೆಲ್ಲ ಹಾಕಿರ್ತೀರಲ್ಲ. ಸೊ ಇದೆ ಅಂತ ಸೊ ಇವೆಲ್ಲ ಸರ್ಟಿಫಿಕೇಟ್ ಹಾಕಿರ್ತಾರೆ. ಯಾವ ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ ತಕ್ಕಂತೆ ನೀವು DD5 ಆಫೀಸ್ಗೆ ಹೋಗಿ ಅಥವಾ DDPU ಆಫೀಸ್ಗೆ ಹೋಗಿ ಅಥವಾ DDPO ಆಫೀಸ್ಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಆಫ್ಲೈನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದ್ದಾರೆ, ಓಕೆನಾ. ಸೊ ಇದೆಲ್ಲ ಈ ಕ್ವಶನ್ಗೆ ಆನ್ಸರ್ ಸಿಗ್ತದೆ ಅನ್ಕೋತೀನಿ. ಅಂದರೆ ಯಾವ ಕ್ವಶನ್ಗೆ DD5 ಪೆಂಡಿಂಗು, DDPO ಪೆಂಡಿಂಗ್ ಆ್ಯಂಡ್ DDPI ಪೆಂಡಿಂಗ್ ಅಂತ ಈ ಕ್ವಶನ್ಗೆ ಆನ್ಸರ್ ಸಿಕ್ತು. ಸೊ ನೆಕ್ಸ್ಟ್ ಬಂದು ಏನಪ್ಪ ಕ್ವಶನ್ ನಿಮ್ದು ಅಂದರೆ, ಸೊ ನಾವು ಮೇ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿದ್ದೀವಿ. ಬಟ್ ಅದು ಮೇ ತಿಂಗಳು ಮಾತ್ರ ಅಷ್ಟೇ ತುಂಬಿದ್ದೀವಿ. ಜೂನ್-ಜುಲೈದು ನಾವು ಮುಂದೆ ಜೂನ್ ಅಥವಾ ಜೂನು ಮತ್ತು ಜುಲೈ ತಿಂಗಳದು ಸೆಲ್ಫ್ ಡಿಕ್ಲೇಷನ್ ಫಾರ್ಮು ಆಗಸ್ಟ್ನಲ್ಲಿ ತುಂಬಬೇಕಾ ಅಥವಾ ನಾವು ಮೇದಲ್ಲಿ ತುಂಬಿದ್ದೀವಲ್ಲ ಅದೇ ಜೂನ್-ಜುಲೈದು ಬರೋ ಅಮೌಂಟು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿದ್ದೀವಿ ಅಂತ ಕ್ವಶನ್ ಕೇಳ್ತಾ ಇದ್ರು. ಅದನ್ನು ಕೂಡ ಅವರಿಗೆ ಕ್ವಶನ್ ಕೇಳಿದ್ದೀನಿ ಮೇಡಮ್ಗೆ ನಾನು. ಸೊ ಮೇಡಮ್ ಏನಂದೆ ನಾನು ಮೇಡಮ್ಗೆ ಏನು ಕ್ವಶನ್ ಕೇಳಿದೆ ಗೊತ್ತಾ ನಾನು, ಮೇಡಮ್ ನಾವು ಅಡ್ವಾನ್ಸ್ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬ್ತೀವ ಅಥವಾ ಅಮೌಂಟ್ ಬಂದ ಮೇಲೆ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಬೇಕಾಗುತ್ತೆ ಅಂತ ಕೇಳಿದ್ರೆ ಅವರಿಲ್ಲ, ಮೊದಲು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿದ ಆದಮೇಲೆ
ನಿಮಗೆ ನಾವು ಅಮೌಂಟು ಕ್ರೆಡಿಟ್ ಮಾಡ್ತೀವಿ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ಸೊ ಇದು ವಾಯ್ಸ್ ಯಾರೆಲ್ಲ ಹೊಸಬ್ರು ಇದ್ದೀರಿ, ಸೊ ನಾನು ನಿನ್ನೆ ವಾಯ್ಸ್ ರೆಕಾರ್ಡಿಂಗ್ ನನ್ನ ಹಿಂದಿನ ವೀಡಿಯೋದಲ್ಲಿ ಒಂದು ಹೇಳಿದ್ದೀನಿ. ಹಿಂದಿನ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅಲ್ಲಿ ವೀಡಿಯೋ ವಾಯ್ಸ್ ರೆಕಾರ್ಡಿಂಗ್ ಕೇಳಿ, ಓಕೆನಾ. ಸೊ ಅವ್ರು ಏನು ಹೇಳಿದ್ರೆ ಎಲ್ಲ ನೋಡಿ ಯೂಟ್ಯೂಬರ್ ಎಲ್ಲ ಬೇರೆ ಬೇರೆ ಯುವನಿಧಿ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ರಲ್ಲ, ಅವರೆಲ್ಲ ಫೇಕ್ ಒಂದು ನ್ಯೂಸ್ ಕೊಡ್ತಾ ಇದ್ದಾರೆ. ಏನಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಯುವನಿಧಿ ಬಗ್ಗೆ ಅಪ್ಡೇಟ್ ಕೊಡೋ ಎಲ್ಲ ಯೂಟ್ಯೂಬರ್ ಕೂಡ ಒಂದು ಫೇಕ್ ನ್ಯೂಸ್ ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಹೇಳ್ಬೋದು, ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ನಿನ್ನೆ ವಾಯ್ಸ್ ರೆಕಾರ್ಡಿಂಗ್ ಕೂಡ ನೀವು ಕೇಳಿ ಏನು ಹೇಳಿದ್ದಾರೆ ಮೇಡಮ್ ಅಂದರೆ. ಸೊ ಅವ್ರದ್ದು ಹೇಳಲ್ಲ, ಮೊದಲು ಯೂಟ್ಯೂಬರ್ ಏನು ಹೇಳ್ತಾ ಇದ್ದಾರೆ, ಸೊ ಮೊದಲು ನೀವು ಜೂನು ಜುಲೈ ಅಮೌಂಟ್ ಬರಲ್ಲ, ಯಾಕಂದರೆ ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬೋದಾದ್ಮೇಲೆ ನಿಮ್ಮದು ಜೂನ್ ಜುಲೈ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜೂನು ಜುಲೈ ಅಮೌಂಟು ನಿಮ್ಮದು ಯಾವಾಗ ಬರುತ್ತೆ ಅಂದರೆ ಆಗಸ್ಟ್ ಮಂತಲ್ಲಿ ನೀವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ತುಂಬಿದಾದ್ಮೇಲೆ ನಿಮಗೆ ಜೂನ್ ಜುಲೈ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಫೇಕ್ ಇದೆ. ಸೊ ನಾ ಯಾವ ಯೂಟ್ಯೂಬರ್ ಈ ಥರ ಹೇಳಿದ್ದಾರೆ ಅಂತ ನಾ ಹೇಳಲ್ಲ, ಯಾಕಪ್ಪ ಅಂತಂದರೆ ಸೊ ಅವ್ರು ತಿಳ್ಕೊಂಬಿಡ್ಬೇಕು. ಸೊ ಏನಪ್ಪ ಅಂತಂದ್ರೆ ಕಾಲ್ ರೆಕಾರ್ಡಿಂಗ್ ಕೂಡ ವಾಯ್ಸ್ ರೆಕಾರ್ಡಿಂಗ್ ಇದೆ ನನ್ನ ಹತ್ರ, ಬೇಕಾದ್ರೆ ಕೇಳ್ಕೊಳ್ಳಿ. ನನ್ನ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ಲಿಂಕು. ವಾಯ್ಸ್ ರೆಕಾರ್ಡಿಂಗಲ್ಲಿ ಹೇಳಿದ್ದಾರೆ. ಸೊ ಆಲ್ರೆಡಿ ನೀವು ಜೂನ್ ಜುಲೈ ಬರ್ತಕ್ಕಂಥ ಅಮೌಂಟದು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಕೂಡ ನೀವು ಮೇ ತಿಂಗಳಲ್ಲಿ ತುಂಬಿದ್ದೀರ. ಸೊ ನೀವು ತುಂಬೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದು ಆಗಸ್ಟ್ ಮುಂದೆ ಬರ್ತಕ್ಕಂಥ ಎಲ್ಲ ಮಂತ್ದು 3 ಮಂತ್ದು ನೀವು ಆಗಸ್ಟಲ್ಲಿ ತುಂಬಬೇಕಂತ ಅವರೇ ಹೇಳಿದ್ದಾರೆ. ಸೊ ಅದು ವಾಯ್ಸ್ ರೆಕಾರ್ಡಿಂಗ್ ಕೇಳಿ. ಒಂದು ವೇಳೆ ನಂದು ಫೇಕ್ ಅನಿಸಿದ್ರೆ ಅದು ವಾಯ್ಸ್ ರೆಕಾರ್ಡ್ ಇದೆ, ಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಕೇಳಿ, ಓಕೆನಾ. ಸೊ ನಾನು ಒಂದು ವೇಳೆ ನೀನೇ ಫೇಕ್ ವಿಡಿಯೋ ಮಾಡ್ತಾ ಇದೆಯಾ ಅಂತಂದರೆ ಸೊ ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ, ಒಂದು ವೇಳೆ ಆ ಥರ ಒಂದು ನನಗೆ ಅನ್ನೆಸಸರಿಯಾಗಿ ಅಂದರೆ ನೆಗೆಟಿವಾಗಿ ಯಾರು ಕಮೆಂಟ್ ಮಾಡ್ತಾರ, ಸೊ ಅವರಿಗೆ ಕಮೆಂಟ್ ಮಾಡೋ 4 ಕಮೆಂಟ್ ಆಫ್ ಮಾಡಿಬಿಡ್ತೀನಿ. ಯಾಕಂದ್ರೆ ನಿಮಗೋಸ್ಕರ, ನಿಮ್ಮ 2-3 ನಾನು ನನ್ನ ಕಡೆಯಿಂದ ಕೆಲವೊಂದು ಸ್ಟೂಡೆಂಟ್ಗಳಿಗೆ, ಕೆಲವೊಂದಿಷ್ಟು ಯುವನಿಧಿಯ ಫಲಾನುಭವಿಗಳಿಗೆ ಸೊ ಒಂದು ಯೂಸ್ಫುಲ್ ಆಗಿ ಒಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮಗೋಸ್ಕರ ನಾನು ಅವರಿಗೆ ಒಂದು ಅಪ್ಡೇಟ್ ಕೊಡೋದು ನಿಲ್ಲಿಸೋದಿಲ್ಲ. ಯಾಕಂದರೆ ನಾ ಏನು ಮಾಡ್ತಾ ಇದ್ದೀನಿ, ನನಗೆ ಕಾನ್ಫಿಡೆನ್ಸಿಂದ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಫೇಕ್ ಆಗಿ ಅಂತ ನ್ಯೂಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಿಮಗೆ ಅಂಜಿ ನಾನು ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಏನು ಹೇಳ್ತಾರೆ ಎಂದು ಈ ಮಾತು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ಒಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ತೊಗೊಂಡೆ ನಾನು ವಿಡಿಯೋ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಸೊ ಇಷ್ಟೆಲ್ಲ ಕೊನೆ ತನಕ ನೋಡ್ತೀವಿ ಅಂದರೆ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಈ ವಿಡಿಯೋ ಲೈಕ್ ಮಾಡಿ. ಸೊ ನಿಮ್ಮದು ಏನೇನು ಕ್ವಶನ್ ಇದೆ ಸೊ ಕಮೆಂಟ್ ಮಾಡಿ, ಅದಕ್ಕೆ ನಾನು ಇನ್ನೊಂದು ಕ್ವಶನ್ ಇದೆ. ಸೊ ಆ ಕ್ವಶನ್ಗೆ ಆನ್ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಯಾಕಂದರೆ ವಿಡಿಯೋ ಲೆಂತಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ, ಓಕೆನಾ. ಸೊ ಇಷ್ಟು ಕೊನೆ ತನಕ ನೋಡಿದರೆ ಸೊ ಥ್ಯಾಂಕ್ ಯು ಸೋ ಮಚ್.